ಸ್ನೇಹಿತರೆ, ಲೋಕಸಭೆಯ ಚುನಾವಣೆಗೆ ಇನ್ನೂ ಕೆಲವೇ ತಿಂಗಳು ಬಾಕಿ ಇದೆ. ಎಲ್ಲ ಪ್ರಮುಖ ಸರ್ವೆಗಳಲ್ಲಿಯೂ ಬಿಜೆಪಿಯ ಪ್ರಭಾವ ಇದ್ದೇ ಇದೆ. ಭಾರತದಲ್ಲಿ ಮೋದಿ ಅಲೆ ತುಂಬಾನೇ ಜೋರಾಗಿದೆ. ಮೋದಿಯವರು 2ನೇ ಬಾರಿ ಪ್ರಧಾನಿಯಾಗಿ ಅಧಿಕಾರವನ್ನ ಪೂರ್ಣಗೊಳಿಸಿದ್ರು ಅವರ ಫೇಮ್ ಮಾತ್ರ ಕಡಿಮೆಯಾಗಿಲ್ಲ. ಜನ ಮತ್ತೊಮ್ಮೆ ಮೋದಿ ಎನ್ನುವಂತಹ ಮಂತ್ರವನ್ನ ಜಪ ಮಾಡ್ತಿದ್ದಾರೆ. ಚುನಾವಣೆಯ ತಂತ್ರ ಮತ್ತು ಪ್ರತಿತಂತ್ರಗಳು ಈಗಾಗಲೇ ಪ್ರಾರಂಭವಾಗಿವೆ. ಎನ್ಡಿಎ ಶಕ್ತಿಯನ್ನ ಕುಗ್ಗಿಸಲು ಇಂಡಿಯಾ ಕೂಟವನ್ನ ರಚನೆ ಮಾಡಲಾಗಿತ್ತು. ಆದ್ರೆ ಅದು ಯಶಸ್ಸನ್ನ ಕಾಣಲಿಲ್ಲ. ಇದು ಕಾಂಗ್ರೆಸ್ಗೆ ದೊಡ್ಡ ಹಿನ್ನಡೆ ಕೂಡ ಹೌದು. ಬಿಜೆಪಿಯ ಅಲೆಗೆ ಕಾಂಗ್ರೆಸ್ನ ಯಾವುದೇ ತಂತ್ರಗಳು ಸಹ ವರ್ಕ್ ಆಗ್ತಿಲ್ಲ. ಮೋದಿ ಅವರ ಚಾಣಾಕ್ಷತೆಯ ನಿರ್ಧಾರದ ಮುಂದೆ ಕಾಂಗ್ರೆಸ್ ನಲುಗಿ ಹೋಗ್ತಿದೆ. ಬಿಜೆಪಿ ಕಾಂಗ್ರೆಸ್ಗೆ ಒಂದಾದ ಮೇಲೆ ಒಂದರಂತೆ ಶಾಕ್ ನೀಡುತ್ತಿದೆ. ಬಿಜೆಪಿ ಸರ್ಕಾರಕ್ಕೆ ಹೇಳಿಕೊಳ್ಳಲು ಹಲವಾರು ಪ್ರಮುಖ ಯೋಜನೆಗಳಿವೆ. ಆರ್ಟಿಕಲ್ 370 ರದ್ದು ಮಾಡಿದ್ದು, ಯಾವುದೇ ಪ್ರಮುಖ ಭ್ರಷ್ಟಾಚಾರದ ಆರೋಪ ಇಲ್ಲದೆ ಇರೋದು, ಕಾಶಿ ಕಾರಿಡಾರ್ ನಿರ್ಮಾಣ ಮಾಡಿದ್ದು, ಭಾರತವನ್ನ 5ನೇ ದೊಡ್ಡ ಆರ್ಥಿಕ ಶಕ್ತಿಯನ್ನಾಗಿ ಮಾಡಿದ್ದು, ಚಂದ್ರಯಾನ 3ರ ಯಶಸ್ಸು, ಜಾಗತಿಕವಾಗಿ ಮೋದಿ ಅವರಿಗೆ ಸಿಗುತ್ತಿರುವ ಪ್ರಶಂಸೆ ಮತ್ತು 500 ವರ್ಷಗಳಿಂದ ಬಗೆಹರಿಯದೇ ಉಳಿದಿದ್ದ ಅಯೋಧ್ಯೆ ಸಮಸ್ಯೆಗೆ ಪರಿಹಾರ ನೀಡಿ ಅಲ್ಲಿ ರಾಮ ಮಂದಿರ ನಿರ್ಮಾಣ ಮಾಡಿದ್ದು, ಇವೆಲ್ಲ ಈಗ ಬಿಜೆಪಿ ಅವರ ಬಳಿ ಇರುವ ಅಸ್ತ್ರಗಳು. ಇವೆಲ್ಲ ಒಂದು ಕಡೆ ಆದರೆ, ಚುನಾವಣೆಯ ಮುನ್ನ ಕೇಂದ್ರ ಸರ್ಕಾರ ತೆಗೆದುಕೊಳ್ಳುತ್ತಿರುವ ಕೆಲವು ನಿರ್ಧಾರಗಳು ಕಾಂಗ್ರೆಸ್ನ ಬುಡಮೇಲು ಮಾಡುತ್ತಿವೆ. ಸ್ನೇಹಿತರೆ, ಎಲೆಕ್ಷನ್ಗೂ ಮುನ್ನ ಕೆಲವು ಮಹಾನ್ ವ್ಯಕ್ತಿಗಳಿಗೆ ಭಾರತ ರತ್ನವನ್ನ ನೀಡಲಾಗ್ತಿದೆ. ಈ ವರ್ಷ ನೀಡಲಾಗುತ್ತಿರುವ ಭಾರತ ರತ್ನ ಪ್ರಶಸ್ತಿಗಳು ಬಿಜೆಪಿಗೆ ಚುನಾವಣೆ ಗೆಲ್ಲಲು ಇನ್ನಷ್ಟು ಬಲವನ್ನ ತುಂಬುವ ಸಾಧ್ಯತೆ ಇದೆ. ಬಿಜೆಪಿಯ ಪ್ರಮುಖ ನಾಯಕರಾದ ಅಡ್ವಾಣಿ ಅವರಿಗೆ ಭಾರತ ರತ್ನವನ್ನ ಘೋಷಣೆ ಮಾಡಲಾಯಿತು. ಇದು ಬಿಜೆಪಿಯಲ್ಲಿ ಇನ್ನಷ್ಟು ಬಲವನ್ನ ತುಂಬುತ್ತೆ. ಯಾಕಂದ್ರೆ ಅಡ್ವಾಣಿಯವರು ಬಿಜೆಪಿಗಾಗಿ ದುಡಿದ ಪ್ರಮುಖ ನಾಯಕ. ಹಾಗಾಗಿ ಅಡ್ವಾಣಿ ಅವರಿಗೆ ಭಾರತ ರತ್ನ ನೀಡಿದ್ರಿಂದ ಬಿಜೆಪಿ ಪಕ್ಷದಲ್ಲಿಯ ಬಲ ಇನ್ನಷ್ಟು ಹೆಚ್ಚಾಯಿತು. ಇನ್ನು ಉತ್ತರ ಪ್ರದೇಶದ ಪ್ರಮುಖ ನಾಯಕರಾದ ಚೌಧರಿ ಚರಣ್ ಸಿಂಗ್ ಅವರಿಗೆ ಭಾರತ ರತ್ನವನ್ನ ಘೋಷಣೆ ಮಾಡಲಾಯಿತು. ಭಾರತದ ಅಲ್ಪಾವಧಿಯ ಪ್ರಧಾನಿಯಾಗಿಯೂ ಇವರು ಕಾರ್ಯನಿರ್ವಹಿಸಿದ್ದಾರೆ. ಚರಣ್ ಸಿಂಗ್ ಉತ್ತರ ಪ್ರದೇಶದಲ್ಲಿಯ ಪ್ರಮುಖ ನಾಯಕ. ಅಲ್ಲಿ ಈಗ ಬಡವರು ಹೊಂದಿರುವ ಭೂಮಿ ಇವರಿಂದಲೇ ಸಿಕ್ತು ಅಂದರೆ ತಪ್ಪಾಗೋದಿಲ್ಲ. ಅಷ್ಟೇ ಅಲ್ಲದೆ ಚರಣ್ ಸಿಂಗ್ ಜಾಟ್ ಸಮುದಾಯದವರು. ಉತ್ತರ ಪ್ರದೇಶದಲ್ಲಿ ಜಾಟ್ ಸಮುದಾಯ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿದೆ. ಅಲ್ಲಿ 17% ಮತದಾರರು ಜಾಟ್ ಸಮುದಾಯಕ್ಕೆ ಸೇರಿದವರು. ಹಾಗಾಗಿ ಚುನಾವಣೆಯ ಮುನ್ನ ಚೌಧರಿ ಚರಣ್ ಸಿಂಗ್ ಅವರಿಗೆ ಭಾರತ ರತ್ನ ಘೋಷಣೆ ಮಾಡಿದ್ದು ಬಿಜೆಪಿಗೆ ಫಲವಾಗಿ ಪ್ರತಿಫಲಿಸಬಹುದು. ಇನ್ನು ತಮಿಳುನಾಡಿನ ಕೃಷಿ ವಿಜ್ಞಾನಿ MS ಸ್ವಾಮಿನಾಥನ್ ಅವರಿಗೆ ಭಾರತ ರತ್ನವನ್ನ ಘೋಷಣೆ ಮಾಡಲಾಗಿದೆ. ಇವರನ್ನ ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಎಂದು ಕರೆಯಲಾಗುತ್ತೆ. ಭಾರತದಲ್ಲಿ ಹಸಿರು ಕ್ರಾಂತಿ ಮಾಡಿ ಹಸಿವೆಯಿಂದ ಭಾರತವನ್ನ ಕಾಪಾಡಿದ್ರು. ಹಾಗಾಗಿ ಇವರಿಗೆ ಭಾರತ ರತ್ನವನ್ನ ಘೋಷಣೆ ಮಾಡಲಾಗಿದೆ. ಇದು ತಮಿಳುನಾಡಿನ ರಾಜಕೀಯದಲ್ಲಿ ಸ್ವಲ್ಪ ಪ್ರಭಾವ ಬೀರಬಹುದು. ಇದೆಲ್ಲ ಒಂದು ಕಡೆ ಆದರೆ, ಬಿಜೆಪಿ ಕಾಂಗ್ರೆಸ್ಗೆ ನೀಡಿರುವ ಪ್ರಮುಖ ಶಾಕ್ ಅಂದ್ರೆ PV ನರಸಿಂಹರಾವ್ ಅವರಿಗೆ ಭಾರತ ರತ್ನ ನೀಡಿದ್ದು. PV ನರಸಿಂಹರಾವ್ ಆಂಧ್ರ ಪ್ರದೇಶದ ಪ್ರಮುಖ ನಾಯಕ. ಆಗಿನ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಆಗಿದ್ದವರು. ಹಾಗೆ ಭಾರತದ ಪ್ರಧಾನಿಯಾಗಿ ಪೂರ್ಣ ಅವಧಿಗೆ ಕಾರ್ಯನಿರ್ವಹಿಸಿದವರು. ದೇಶ ಆರ್ಥಿಕ ಮುಗ್ಗಟ್ಟಿನ ಅಂಚಿನಲ್ಲಿದ್ದಾಗ, ದಿವಾಳಿಯ ಹಂತಕ್ಕೆ ಬಂದು ತಲುಪಿದಾಗ ಭಾರತವನ್ನು ಕಾಪಾಡಿದ್ದು PV ನರಸಿಂಹರಾವ್. ಆದರೆ ಕಾಂಗ್ರೆಸ್ ಇದನ್ನ ಎಲ್ಲಿಯೂ ಹೇಳಿಕೊಂಡಿಲ್ಲ. ಯಾಕಂದ್ರೆ PV ನರಸಿಂಹರಾವ್ ಪ್ರಧಾನಿಯಾದ ಮೇಲೆ ಸೋನಿಯಾ ಗಾಂಧಿ ಅವರ ಮೇಲಿನ ಅವಲಂಬನೆಯನ್ನ ಕಡಿಮೆ ಮಾಡಿ ಭ್ರಷ್ಟಾಚಾರಿಗಳನ್ನ ತಮ್ಮಿಂದ ದೂರ ಇಟ್ಟಿದ್ರು. PV ನರಸಿಂಹರಾವ್ ಪ್ರಧಾನಿಯಾಗಿದ್ರೂ ಸಹ ಸಾಮಾನ್ಯ ಜೀವನವನ್ನು ನಡೆಸಿದ ಒಬ್ಬ ಮಹಾನ್ ನಾಯಕ. ಅಂತಹ ಒಬ್ಬ ನಾಯಕನನ್ನ ಕಾಂಗ್ರೆಸ್ ಕಡೆಗಣಿಸಿದೆ. ಅವರು ಮರಣ ಹೊಂದಿದಾಗಲೂ ಸಹ ಅವರಿಗೆ ಸಿಗಬೇಕಾದ ಗೌರವಗಳು ಸಿಗಲಿಲ್ಲ. ಆದರೆ ಕೇಂದ್ರ ಸರ್ಕಾರ ಒಬ್ಬ ಕಾಂಗ್ರೆಸ್ ನಾಯಕನಿಗೆ ಭಾರತ ರತ್ನ ಘೋಷಣೆ ಮಾಡುವ ಮೂಲಕ ಕಾಂಗ್ರೆಸ್ಗೆ ಶಾಕ್ ನೀಡಿದೆ. ಆದ್ರೆ ಇಲ್ಲಿ ವ್ಯಕ್ತಿಯನ್ನು ಹಾಗೂ ಅವರು ದೇಶಕ್ಕೆ ನೀಡಿದ ಕೊಡುಗೆಗಳನ್ನು ನೋಡಿ ಭಾರತ ರತ್ನವನ್ನ ನೀಡಲಾಗಿದೆ. ಹಾಗೆ ನೋಡಿದ್ರೆ PV ನರಸಿಂಹರಾವ್ ಅವರಿಗೆ ಯಾವಾಗಲೂ ಭಾರತ ರತ್ನ ನೀಡಬೇಕಾಗಿತ್ತು. ಸ್ವಲ್ಪ ತಡವಾದರೂ ಅವರಿಗೆ ಸಿಗಬೇಕಾದ ಗೌರವವನ್ನು ನೀಡಲಾಗಿದೆ. PV ನರಸಿಂಹರಾವ್ ಆಗಿನ ಅವಿಭಜಿತ ಆಂಧ್ರ ಪ್ರದೇಶದವರಾಗಿದ್ದು ತೆಲುಗು ಜನರಿಗೆ ಇದು ತುಂಬಾ ಖುಷಿಯನ್ನ ತಂದಿದೆ. ಈಗಿನ ತೆಲಂಗಾಣದ ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿಗಳಾಗಿರುವ ರೇವಂತ್ ರೆಡ್ಡಿ ಕೂಡ ಕೇಂದ್ರ ಬಿಜೆಪಿ ಸರ್ಕಾರದ ಈ ನಿರ್ಧಾರಕ್ಕೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. ಇದು ಕೂಡ ಬಿಜೆಪಿಗೆ ಪ್ಲಸ್ ಪಾಯಿಂಟ್ ಆದರೂ ಆಗಬಹುದು. ಇದಾಗಿತ್ತು ಈ ವಿಡಿಯೋ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಧನ್ಯವಾದ.